ಚಿಂಚೋಳಿ ವನ್ಯಜೀವಿ ಧಾಮದಲ್ಲಿ ಜೀಪ್ ಸಫಾರಿ ಮತ್ತು ಬೋಟಿಂಗ್ಗೆ ಚಾಲನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಜಲಾಶಯ, ಕೊಟ್ಟಗುಂಟ, ಎತ್ತಿಪೊತ್ತ ಜಲಪಾತ ಸೇರಿದಂತೆ ದಟ್ಟ ಅರಣ್ಯದೊಂದಿಗೆ ವನ್ಯಜೀವಿ ತಾಣವಾಗಿರುವ ಜಿಲ್ಲೆಯ ಚಿಂಚೋಳಿಯನ್ನು ಮುಂದಿನ 1.5 ವರ್ಷದಲ್ಲಿ ಮಿನಿ ಪ್ರವಾಸಿ ಸರ್ಕ್ಯೂಟ್ ಮಾಡಲಾಗುವುದು ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿ-ಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಶನಿವಾರ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿಯಲ್ಲಿ ಅರಣ್ಯ ಜೀಪ್ ಸಫಾರಿ ಹಾಗೂ ಚಂದ್ರಂಪಳ್ಳಿ ಜಲಾಶಯದಲ್ಲಿ ದೋಣಿ ವಿಹಾರ ಉದ್ಘಾಟಿಸಿ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ನಾನು ಬಂದ್ಮೇಲೆ ಎಲ್ಲಾನು ಕೆಇಎ ಕೊಟ್ಟಿದ್ದೆ. ಈಗ ರೂರಲ್ ವಾಟರ್ ಸಪ್ಲೈ ನಲ್ಲಿ ಇಂಜಿನಿಯರ್ಸ್ ಹೆಂಗ್ರಿ ಅಪಾಯಿಂಟ್ ಆದ್ರು ಇಷ್ಟು ಕೆಇಎ. ಕೆಪಿಎಸ್ಸಿ ನಲ್ಲಿ ನಮ್ಮ ಪಿಡಿಒ ಬಿಡುದು ಇಲ್ಲಾನು ನಾನೇ 3 ಸರಿ ಪತ್ರ. ಇದು ಈ ವ್ಯವಸ್ಥೆ ವಿರುದ್ಧವಾಗಿ ನೀವು ಹೇಳಿದಾಗೆ ನಾನು ಆಪೋಸಿಷನ್ ನಲ್ಲಿ ಇದ್ದಾಗ ಒಂದು ಪ್ರೈವೇಟ್ ಬಿಲ್ ಅನ್ನ ನಾನು ಮೂವ್ ಮಾಡಿದ್ದೆ. ಯಾವುದು ಬೆಳಗಾವಿ ಸೆಷನ್ ನಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಅನ್ನು. ಅದು ನಾನು ಬರೇ ಆಪೋಸಿಷನ್ ಅಲ್ಲಿ ಇದ್ದಾಗ ಧ್ವನಿ ಇರ್ತಿಲ್ಲ. ನಮ್ಮ ಸರ್ಕಾರ ಬಂದಾಗ ಅದನ್ನ ಬಿಲ್ ಅನ್ನ ಮಾಡಿದೆ. ಅಲ್ಲಿ ಇವಾಗ ಅನುಷ್ಠಾನದಲ್ಲಿ ಇದೆ. ಇವರಿಗೆಲ್ಲರಿಗೂ ಆ ಆಕ್ಟ್ ನಲ್ಲಿ ಏನು 10 ಕೋಟಿ ರೂಪಾಯಿ ಅವರಿಗೆ ದಂಡ ಹಾಕ್ಬಹುದು, ಅವ್ರ ಆಸ್ತಿ ಮುಟ್ಗಳು ಹಾಕ್ಕೋಬಹುದು, ಮತ್ತೆ ಅವ್ರಿಗೆ 10 ವರ್ಷ ಜೈಲು ಶಿಕ್ಷೆ ಆಗ್ಬಹುದು. ಅದು ಮಾಡಿಸಿದ್ದೆ ನಾನು. ಈಗ ಅವೆಲ್ಲಾನು ಕೂಡ ಇಂಪ್ಲಿಮೆಂಟ್ ಮಾಡಿಸ್ಬೇಕಾಗ್ತದೆ. ಬಟ್ ನಮ್ಮ ಯುವ ಜನರಿಗೆ ಯಾವುದೇ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮ ಸರ್ಕಾರದ. ಈಗ ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜ್ ತರ ಎಲ್ಲಾ ಕಡೆ ಒಂದೊಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಧ್ಯಯನ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ 1 or 2 ಸೆಂಟರ್ಸ್ ನೋಡ್ತಾ ಇಲ್ಲ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಅದೇನಿದ್ರು ಖಂಡ್ರೆ ಸರ್ ಜೊತೆ ಚರ್ಚೆ ಮಾಡಿ ನೋಡೋಣ. ಸರ್, ಚಿಂಚೋಳಿ ಗಡಿ ಭಾಗ ಇರೋದ್ರಿಂದ ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತಿಕ್ರಮಣ ಮಾಡ್ಕೊಂಡ್ರೆ ಸರ್, ಕರ್ನಾಟಕ ಭೂಮಿಯನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಒಳಗಡೆ ಬಂದ್ರೆ ಸರ್, ಅದು ಸರ್ವೆ ಮಾಡ್ತಾರೆ. ನೀವು ಕಳೆದ ಬಾರಿ ಬಂದಾಗ ಫಸ್ಟ್ ಟೈಮ್ ಅದು ಮಾಡಿಸಿದ್ವಿ ಸ್ವಲ್ಪ. ಈಗ ಇಂಟರ್ ಸ್ಟೇಟ್ ಇದು ಇರೋದು ಮತ್ತೆ ಸೆಂಟ್ರಲ್ ಸರ್ವೆ ಆಫ್ ಇಂಡಿಯಾ ಅವರಿಗೂ ಮಾತಾಡಿದ್ವಿ. ಅಕ್ಟೋಬರ್ ನಾವು ಫಸ್ಟ್ ಟ್ರೇಕ್ ಸ್ಟಾರ್ಟ್ ಮಾಡಿದ್ದೀವಿ. ಟ್ರೇಕ್ ಅಲ್ಲಿ 2 ಇತ್ತು, ಒಂದು ಶಾರ್ಟ್ ಟ್ರೇಕ್ ಇತ್ತು, ಒಂದು ಲಾಂಗ್ ಟ್ರೇಕ್ ಇತ್ತು. ಸೊ ಲಾಂಗ್ ಟ್ರೇಕ್ ಇಲ್ಲಿಂದ ಕೊಟ್ಟಂತ ಸಪೋಸ್ ಮಕ್ಕಳು ಎಲ್ಲ ಬಂದ್ರೆ ಅವರಿಗೆ 2 ಕಿಲೋಮೀಟರ್ ಶಾರ್ಟ್ ಟ್ರೇಕ್ ಮಾಡಿದ್ವಿ. ಅದಕ್ಕೆ ಎಲ್ಲ ಏನೇನು ಬೇಕಿತ್ತು ಇನ್ಫಾರ್ಮೇಶನ್ ಬೋರ್ಡ್ಸ್ ಅವೆಲ್ಲ ಹಾಕಿದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಟೆಲ್ ಯು ದಟ್ ಇಲ್ಲಿ ತರ ಆನ್ಲೈನ್ ಬುಕಿಂಗ್ ಮಾಡಿ ಮೋರ್ ದನ್ 1000 ಪೀಪಲ್ ಎಲ್ಲ ಕಡೆಯಿಂದ, ಗುಲ್ಬರ್ಗ ಇರಲಿ, ಕರ್ನಾಟಕ ಹಾಗೆ ತೆಲಂಗಾಣ ಕಡೆಯಿಂದ, ಹೈದರಾಬಾದ್ ಕಡೆಯಿಂದ ಬಂದು ವಿಸಿಟ್ ಮಾಡಿ ನಮ್ಮ ಚಿಂಚೋಳಿಗೆ ಹೋಗಿದ್ದಾರೆ. ದಟ್ ಇಟ್ಸೆಲ್ಫ್ ಇಸ್ ಅ ಮ್ಯಾಟರ್ ಆಫ್ ಪ್ರೌಡ್ ಟು ಅವರ್ ಚಿಂಚೋಳಿ ಆ್ಯಂಡ್ ಕಲಬುರ್ಗಿ. ಸೊ ನೆಕ್ಸ್ಟ್ ಫೇಸ್ ಅಲ್ಲಿ ನಾವು ಈಗ ಜೀಪ್ ಸಫಾರಿ ಸ್ಟಾರ್ಟ್ ಮಾಡೋದಂತ ಡಿಸಿಷನ್ ತಗೊಂಡು, ಮತ್ತೆ ಸರ್ದು ಗೈಡೆನ್ಸ್ ಪ್ರಕಾರ KKADV ಮ್ಯಾಕ್ರಲ್ಲಿ ಸರ್ ಕಡೆಯಿಂದ ಹೆಲ್ಪ್ ತಗೊಂಡು ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ 2 ವೆಹಿಕಲ್ಸ್. ಅದು ಕ್ಯಾಂಪರ್ ಇದಾವೆ. ಕ್ಯಾಂಪರ್ ವೆಹಿಕಲ್ಗೆ ಸಫಾರಿಗೆ ಥರ ಮಾಡಿಫೈ ಮಾಡಿಕೊಂಡು ಮತ್ತೆ ಎಲ್ಲ ಆಕ್ಟಿವಿಟೀಸ್ ನಾವು ಜೀಪ್ ಸಫಾರಿ ಇರಲಿ ಅಥವಾ ಬೇರೆ ಆಕ್ಟಿವಿಟಿ ಇರಲಿ ಬ್ಯಾಲೆನ್ಸ್ ಮಾಡಿ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂದ್ರೆ ಸೆಂಚುರಿ ಇದೆ, ಫಾರೆಸ್ಟ್ ಇದೆ, ಅದೊಂದು ಸೆನ್ಸಿಟಿವ್ ಇರುತ್ತೆ, ಅದು ಕನ್ಸರ್ವೇಷನ್. ನೆಕ್ಸ್ಟ್ 1 ವೀಕಲ್ಲಿ ನಮಗೆ ಅದು ಸಿಗುತ್ತೆ. ಅದಕ್ಕೆ ಏನೇನು ಬೇಕಿತ್ತು ಅಂದ್ರೆ ಜನರಲ್ ವಿಮೆ ಅಕಾಡೆಮಿ ಇದೆ, ಅವ್ರ ಕಡೆಯಿಂದ ಅವರು ಸೈಂಟಿಸ್ಟ್ಗೆ ಕರೆಸಿ ನಾವು ವಿಸಿಬಿಲಿಟಿ ಮಾಡಿದ್ದೀವಿ. ಫಸ್ಟ್ ಇಲ್ಲಿ ಆಕ್ಟಿವಿಟೀಸ್ ಆಗ್ಬೋದಾ, ಇಲ್ಲಿ ಏನಾದರೂ ಡ್ಯಾಮೇಜ್ ಇಶ್ಯೂ ಆಗುತ್ತಾ, ಅವೆಲ್ಲ ನೋಡ್ಕೊಂಡು ಅವ್ರು ಏನೇನು ಹೇಳ್ತಾರೆ ಆ ಆಕ್ಟಿವಿಟೀಸ್ ಮಾಡಿದ್ದೀವಿ. ಮತ್ತೆ ಇನ್ನೊಂದು ನಮ್ದು ಇಂಪಾರ್ಟೆನ್ಸ್ ಇತ್ತು, ಯಾವುದೇ ಆಕ್ಟಿವಿಟಿ ಇರಲಿ ಅದು ಲೋಕಲ್ಸ್ ಜನಗಳಿಗೆ ಬೆನಿಫಿಟ್ ಆಗಬೇಕು. ಸೊ ಈಗ ನಮ್ಗೆಲ್ಲ ಬೋಟಿಂಗ್ ಮಾಡೋರು ಇದ್ದಾರೆ, ಹುಡುಗರಿಗೆಲ್ಲ ಇದನ್ನು ನೀಲಿ ನಕ್ಷೆ ರೆಡಿ ಇದೆ. ಇದಕ್ಕೆ ಸುಮಾರು 150 ಎಕರಲ್ಲಿ ಫಾರ್ಮ್ ಏರಿಯಾನಲ್ಲಿ ಇದೆ. ಎಲಿವೇಶನ್ ಅಲ್ಲಿ 421 ಮೈಲ್ಸ್ ಸ್ಕ್ವೇರ್ ಇದೆಲ್ಲ ಏನಿದೆ 150 ಎಕರ್ನಲ್ಲಿ ಇದೆ.
ಸೊ ಇದಕ್ಕೆ ಮ್ಯಾಂಗೋ, ಗಾವಾ, ಕಸ್ಟರ್ಡ್ ಆಪಲ್, ಟ್ಯಾಮ್ರಿನ್, ಕ್ಯಾಶ್ಯೂ ಬೆಳೆಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಕಾಟೇಜಸ್ ಸರ್ ಅದು 150 ಎಕರೆ ಪೂರ ಹಾಳು ಬಿದ್ದಿದೆ. 6.5 ಇವರು ಎಸ್ಟಿಮೇಟ್ ಕೊಟ್ಟಿದ್ದಾರೆ ಸರ್. ಇದು ರೀ, ಸೊ ಅದರಲ್ಲಿ ನೀವು ಹೇಳ್ದಂಗೆ ನಿಮ್ದು ಫುಡ್ ಕೋರ್ಟು ಎಲ್ಲಾನು ಇದೆ. ಇವತ್ತೆಲ್ಲ ತೀರ್ಮಾನ ಮಾಡಿಬಿಟ್ಟು ಸರ್ ನಮ್ಮಲ್ಲಿ ಅಲಹಾಬಾದ್ ಸಫೇದ್ ಅಂತ ಒಂದು ಒಳ್ಳೆ ವೆರೈಟಿದು ಸೀಬೆ ಎಲ್ಲ ಇವರು ಲಕ್ನೋ 49 ತಂದ್ರು ಸರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು. ಅದು ವೇಸ್ಟ್ ಸರ್, ಅದು ಆ ತಳಿ ರೀ. ಜನರಿಗೆ ಯಾವುದು ಅದ್ರ ಇದಾಗಲಿಲ್ಲ. ಈಗ ರೈತರೆಲ್ಲ ಬೆಳೆಸಿದವರೆಲ್ಲ ಕಿತ್ತೆ ಹಾಕಿ ಬಿಟ್ಟಿದ್ದಾರೆ ಸರ್. ಲಕ್ನೋ 49 ಬದಲಿ ನಮಗೆ ಅಲಹಾಬಾದ್ ಸಫೇದ್ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೆಲ್ಪ್ ಆಗ್ತದೆ. ಅದು ಇದೆ ಸರ್, ಬಟ್ ಏನಿದೆ ಸರ್, ಲೋಕಲ್ ಮಾರ್ಕೆಟ್ಗೆ ಲಕ್ನೋ 49 ಪ್ರಚಾರದಲ್ಲಿ ರೈತರು ತೆಗೆದು ಹಾಕಿದ್ದಾರೆ ಸರ್. ನೀವು ನೋಡ್ರಿ, ನೀವು ಎಷ್ಟು CHDದಾಗ ಎಷ್ಟು ಕೊಟ್ಟಿದ್ದೀರಿ, 50% ಒಬ್ಬರ ಹೊತ್ತಲ್ಲೂ ಇಲ್ಲ ಸರ್. ಅವು ಏನಾಗುತ್ತೆ ಸರ್, ಗಿಡದಲ್ಲಿ ಕಡದ ಕೇಸಿ 1 ತಾಸು ಲೀಟ್ರ್ ಕಪ್ಪಾಗಿಬಿಡ್ತಾವೆ ಸರ್ ಲಕ್ನೋ 49. ಬಟ್ ಅಲಹಾಬಾದ್ ಸಫೇದ್ 2 ದಿನ ಇಡ್ರಿ ಸರ್, ಅದ್ರ ಒರಿಜಿನಲ್ ಕ್ವಾಲಿಟಿದಾಗ ಇರ್ತಾವೆ ಸರ್. ಸರ್ ಕೊಂಚಾರಂ ವನ್ಯಧಾಮದಾಗಲಿ ಓವರ್ಲೋಡ್ ಕ್ಯಾಂಪ್ ಮಾಡಿ ನಿಂತು ಕೊಂಚಾರಂ ವನ್ಯಧಾಮ ಸರ್, ಆ ರಸ್ತೆದು ಅಲ್ಲಿ ಓವರ್ಲೋಡ್ ಲಾರಿಗಳು ಇದನ್ನ ಭಾಳಷ್ಟು ಇದು ಆಲತ್ತವ ಸರ್, ಆಕ್ಸಿಡೆಂಟ್ ಆಲತ್ತವ. ಅಲ್ಲಿ ಇನ್ನೂ ಕಡಿವಾಣ ಆಗಿಲ್ಲ ಸರ್. ಕ್ಯಾಂಪ್ ಮಾಡ್ರಿ ನಮ್ಮ ವನ್ಯಜೀವಿ ಧಾಮದಾಗ ಅಲ್ಲಲ್ಲಿ ಬಾರ್ಡರಲ್ಲಿ ಚೆಕ್ ಪೋಸ್ಟ್ ಆಗ್ಬೇಕು ಸರ್. ನೀವು ಮತ್ತೆ ಸುಮಿತ್ ಅವ್ರು ಬಿಟ್ಕೊಳ್ಳಿ, ಫೈಂಡ್ ಔಟ್ ವೇರ್ ಆರ್ ದ ನೆಸೆಸರಿ ಚೆಕ್ ಪಾಯಿಂಟ್ಸ್. ಅದಕ್ಕೂ ಸರ್ ಈಗ ವೀರೇಂದ್ರ ಪಾಟೀಲ್ ಸಾಬ್ರು ರೀ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಮ್ಮ ಚುಂಚೋಳಿ ಒಳ್ಳೆ ಹೆಸರು ಅದ ರೀ. ಆದರೆ ಅವರು ಒಂದು ಸ್ಮಶಾನ ಇಲ್ಲಿ ಏನದಲ್ಲ ರೀ ಸಂಬಂಧಿ ಒಂದು ಪ್ರವಾಸಿಗೆ ತಾಣ ಮಾಡುವಂಥ ವ್ಯವಸ್ಥೆ ಮಾಡ್ಬೇಕಲ್ಲ ಅದು. ಅಲ್ಲ ಅಲ್ಲ ಅದು ಯಾಕಂದ್ರೆ ಹೌದು ರೀ. ಏನು ಹೇಳ್ತಾರೆ ಅದು ಸರ್ಕಾರದಿಂದ ಮಾಡ್ತಿದ್ದ ಜವಾಬ್ದಾರಿ ಅದು ಯಾರು ಇಲ್ಲೇ ಇದ್ದಾರೆ, ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅಡ್ವಾನ್ಸ್ ಟ್ರೈನಿಂಗ್ ಮಾಡಿದ್ವಿ. ಆಮೇಲೆ ಇಡೀ ಇಂಡಿಯಾದಲ್ಲಿ ನಮಗೆ ಟ್ರೈನಿಂಗ್ ಮತ್ತೆ ಲೈಸೆನ್ಸ್ ಕೊಡೋರು ಒಂದು ಇನ್ಸ್ಟಿಟ್ಯೂಟ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸೈನ್ಸ್, ಅದು ಪಂಜಿ ಗೋವಾ ಅಲ್ಲಿ. ಅವರಿಗೆ ಸ್ಪೆಷಲ್ ಆಗಿ ಕರೆಸಿ 10-15 ಡೇಸ್ ಟ್ರೈನಿಂಗ್ ಮಾಡಿಸಿ ಅವ್ರ ಕಡೆಯಿಂದ ನಮ್ಮ ಎಲ್ಲ ಹುಡುಗರು ಪಾಸ್ ಆಗಿದ್ರು. ಸೊ ಲೈಫ್ ಸೇವಿಂಗ್ ಟೆಕ್ನಿಕ್ ಎಲ್ಲ ಟೆಕ್ನಿಕ್ ಪಾಸ್ ಆದ್ಮೇಲೆ ಅವರಿಗೆ ಲೈಸೆನ್ಸ್ ಕೊಟ್ಟಿದ್ದೀವಿ. ಹಾಗೆ ಬೋಟಿಂಗ್ಗೆ ಬೇಕಾಗಿರುವ ಇನ್ಶೂರೆನ್ಸ್ ನಾವು ಮಾಡಿದ್ದೀವಿ. ಮರಿಟೈಮ್ ಬೋರ್ಡ್ ಕಡೆಯಿಂದ ಅವರಿಗೆ ಪ್ರೊವಿಷನಲ್ ಲೈಸೆನ್ಸ್ ಇರುತ್ತೆ, ಅದನ್ನು ತಗೊಂಡಿದ್ದೀವಿ. ಸೊ ಎಲ್ಲ ಈಗ ಏನೇನು ಬೇಕು ಬೋಟ್ಸ್ಗೆ ಎಲ್ಲ ಮಾಡಿ ನಾವೀಗ ಪ್ರಪೋಸಲ್ ಕಳಿಸಿದ್ದೀವಿ ಹೇಡ್ ಆಫೀಸ್ಗೆ. 1 ವೀಕ್ ಒಳಗಡೆ ನಮಗೆ ಅದನ್ನು ಪರ್ಮಿಷನ್ ಸಿಗುತ್ತೆ. ಹಾಗೆ ಈಗ ಇಲ್ಲಿ ಎಷ್ಟು ಜನ ಬರ್ತಾರೆ, ಹಾಗೆ ಒಟ್ಟುಗೊಳಗಾಗಿ 4 ಜನ ಬರ್ತಾ ಇರ್ತಾರೆ. ಸೊ ಅಲ್ಲಿ ಯಾವುದು ಅವರಿಗೆ ಸ್ಟೇಗೆ ಬರುವುದು ಅಥವಾ ಏನಾದರೂ ಫ್ಯಾಸಿಲಿಟಿ ಇರಲಿಲ್ಲ. ಇಲ್ಲೇ ಮತ್ತೆ ನಮ್ಮ ಕಲಬುರಗಿ ಕೋಟೆಯ ಮೋಟ್ ಇರ್ಬೋದು, ಸೂರ್ಯನಾರಾಯಣ ಟೆಂಪಲ್ ಇರ್ಬೋದು, ಸನ್ನತಿ ಇರ್ಬೋದು, ಹೀಗೆ ಎಲ್ಲ ಪ್ರವಾಸಿ ತಾಣಗಳನ್ನು ಗುರುತಿಸಿ ನೀಡ್ತಾ ಇಲ್ಲ. ಅದೇ ನಿಟ್ಟಿನಲ್ಲಿ ಇವತ್ತು ಡ್ರೈವರ್ಗೆ ಲೈಸೆನ್ಸ್ ಇರುತ್ತೆ, ಹಾಗೆ ಬೋಟ್ಸ್ಗೇನು ಲೈಸೆನ್ಸ್ ಇರುತ್ತೆ. ಯಾರು ಆಪರೇಟ್ ಮಾಡ್ತಾರೆ ಅದು ಟ್ರೈನಿಂಗ್ ಕೊಡೋರು ಇನ್ಸ್ಟಿಟ್ಯೂಟ್ ಗೋವಾ ಅಂತಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸ್ಪೋರ್ಟ್ಸ್ ಅಂತ. ಬಟ್ ಅವರು ಈಸಾಗಿ ಯಾರಿಗೆ ಕೊಡೋಲ್ಲ. ಅವರು ಬಂದು ಯಾರು ITU ನಮ್ಮವ್ರು ಹೇಗೆ ಎಕ್ಸಾಮ್ ಮಾಡ್ತಾರೆ ಹಾಗೆ ಈಗ ಬಂದು ಎಲ್ಲ ಟೈಪ್ ಎಕ್ಸಾಮ್ ಮಾಡಿಸಿ ಎಲ್ಲ ಡೆಮೋ ಮಾಡಿ ಅವ್ರು ಎಕ್ಸಾಮ್ ತಗೊಂಡು ಯಾರ್ಯಾರು ಸ್ಕೀಮ್ ಇದ್ದಾರೆ 10 ಜನಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತು ಲೈಫ್ ಜಾಕೆಟ್ಸ್ ಕಂಪಲ್ಸರಿ ಇದ್ದಾವೆ. ಫೈರ್ಗೆ ನಾವು ಇದು ಹಾಕೊಂಡಿದ್ದೀವಿ. ಇವೆರಡು ಏನು ತಾವು ಕಟ್ಟಡಗಳು ನೋಡ್ತಾ ಇದ್ದೀರಾ, ಕಾಟೇಜಸ್ ನೋಡ್ತಾ ಇದ್ದೀರಾ, ಹಿಂದೆ ಪ್ರವಾಸೋದ್ಯಮ ಸಚಿವನಿದ್ದಾಗ ನಾನು ಮಾಡ್ತೀನಿ. ಅವಾಗೇ ಒಂದು ಮೀಟಿಂಗ್ ಹಚ್ಚಿ ನಮ್ಮ ಹತ್ರ ಇತ್ತು. ಆದರೆ ಬದಲಾದಂಥ ನಿಯಮಗಳ ಏನು ಪರಿಸರದ ನಿಯಮಗಳ ಅನುಸಾರವಾಗಿ ನಾವು ಪ್ಲ್ಯಾನನ್ನು ಚೇಂಜ್ ಮಾಡಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಸಿಗೋದು ಭಾಳ ಕಷ್ಟ. ನಾವೆಲ್ಲ ಕಡೆ ಮಾತನಾಡಿ ಇವತ್ತು ಇಲ್ಲಿ ಒಂದು ಜಂಗಲ್ ಲಾಜಸ್ ರಿಸಾರ್ಟ್ ಮಾಡ್ಬೋದಾ ಅಂತ ಕೂಡ ಒಂದು ಪ್ರಸ್ತಾವನೆಯನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ನೋಡಿದಂಗೆ ನಮಗೆ ಪ್ರಕೃತಿಯ ಆಶೀರ್ವಾದ ಇದೆ. ನಮಗೆ ಇಚ್ಛಾಶಕ್ತಿಯ ಕೊರತೆ ಏನಿತ್ತು ಅದನ್ನು ಕೂಡ ಈ ಸರ್ಕಾರದಲ್ಲಿ ಸಂಪೂರ್ಣವಾಗಿ ತೆಗೆದುಹಾಕ್ಬಿಟ್ಟಿದೆ. ರಾಜಕೀಯ ಇಚ್ಛಾಶಕ್ತಿ ಇರಬೇಕಾಗಿತ್ತು, ಅದನ್ನು ನಾವು ಈ ಸರಿ ತೋರಿಸಿದ್ದೀವಿ. ಆದ್ದರಿಂದ ಇವತ್ತು ಬೋಟ್ ಸಫಾರಿ ಇರ್ಬೋದು, ನಿಮ್ಮ ಜೀಪ್ ಸಫಾರಿ ಇರ್ಬೋದು,
ಮತ್ತು ಮುಂಬರುವ ದಿನಗಳಲ್ಲಿ ಬಹುಶಃ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ ಇರ್ಬೋದು, ಮತ್ತು ಟ್ರೆಕ್ಕಿಂಗ್ ಇರ್ಬೋದು, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಇದಕ್ಕೆ ನಾವು ಎನ್ಕರೇಜ್ ಮಾಡ್ಬೋದು ಅಂತ ಕೂಡ ನಾವು ಈಗ ನೋಡ್ತಾ ಇದ್ದೀವಿ. ಇವತ್ತೇನು ಪ್ರಾಯೋಗಿಕವಾಗಿ ಒಂದು ಟೆಸ್ಟ್ ರನ್ನನ್ನು ಈಗಾಗಲೇ ಒಂದು ವಾರದಿಂದ ನಾವು ಮಾಡಿದ್ದೇವೆ. ಸೊ ಇವತ್ತು ಉದ್ಘಾಟನೆ ಆಗಿದೆ. ಪಬ್ಲಿಕ್ಕಿಗೆ ಇವತ್ತಿನಿಂದ ಒಂದು ಹೊಸ ಏನು ಪ್ರಾದೇಶಿಕ ಒಂದು ಪ್ರವಾಸೋದ್ಯಮದ ಸ್ಥಳ ಸಿಗ್ತಾ ಇದೆ ನಮ್ಮ ಕಲಬುರಗಿ ಜನರಿಗೆ. ಈ ಬಹುಶಃ ಇದನ್ನು ನಾವು ಮೊನ್ನೆ ಒಂದು ಟೂರಿಸಂ ಬುಕ್ ಮಾಡಿದ್ವಿ ಜಿಲ್ಲೆಯಿಂದ, ದಿನ ರಿಲೀಸ್ ಆಗಿಲ್ಲ. ಪ್ರಾಫಿಟೇಬಲ್ ಬುಕ್ ಬೇರೆ 5 ಸ್ಟಾರ್ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಇರಲಿಕ್ಕೆ, ಅಥವಾ ನಮ್ಮ ಟೂರಿಸಂ ಎಕ್ಸ್ಪೋಸ್ ನಡೀತದೆ ಅಲ್ಲಿ ನಾವು ಪ್ಯಾಂಪ್ಲೆಟ್ಸ್ ಇರ್ಬೋದು, ನಮ್ಮ ಬ್ರೋಷರ್ಸ್ ಇರ್ಬೋದು ಇರಲಿಕ್ಕೆ. ಅಲ್ಲಿ ನಮ್ಮ ಚಂದ್ರಪಳ್ಳಿದು ಚಿತ್ರ ಅದಕ್ಕೆ ಫಸ್ಟ್ ಹಾಕಿರೋದು. ಅದನ್ನು ನೋಡಿದಾಗ ಜನ ನಂಬಕ್ಕೆ ರೆಡಿ ಇಲ್ಲ. ಸೊ ಇಂಥ ಒಂದು ಧಾಮ ಇಲ್ಲಿದೆ ಅಂದರೆ ಅದು ನಾವೆಲ್ಲರೂ ಪುಣ್ಯ ಮಾಡಿದ್ರು. ಇದಕ್ಕೆ ಸರ್ಕಾರ ವತಿಯಿಂದ ಅವಶ್ಯಕತೆ ಇರುವಂಥ ಎಲ್ಲ ಸಹಕಾರವನ್ನು ನಾವು ನೀಡ್ತೀವಿ. ನಾನು ಹೇಳ್ದಂಗೆ ಕಲಬುರಗಿ ಜಿಲ್ಲೆಯ ಒಂದು ಇತಿಹಾಸ, ಕಲೆ, ಪರಂಪರೆ, ಆಹಾರ, ವನ್ಯಜೀವಿ ಇವೆಲ್ಲವೂ ಕೂಡ ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ. ಇದು ಮೊದಲನೇ ಹೆಜ್ಜೆ ಆಗಿದೆ. ಮತ್ತು ಆಗಲೇ ನಾನು ನಮ್ಮ ಮಾನ್ಯ ಇದು ನೀರಾವರಿ ಸಚಿವರ ಹತ್ರ ಟೈಮ್ ಕೇಳಿದ್ದೀವಿ. ನಾವು M.Y. ಪಾಟೀಲ್ ಅವರು, B.R. ಪಾಟೀಲ್ ಅವರು, ಮತ್ತು ಶರಣ್ ಪ್ರಕಾಶ್ ಅವರು ಎಲ್ಲರೂ ಕೂಡಿ ಒಂದು ಟೈಮ್ ಕೇಳಿದ್ದೀವಿ. ರೈತ ಭವನ ಅದು ರೈತ ಭವನ ಅದೇ ನೀಲಿ ನಕ್ಷೆ ಅಂದ್ರೆ ಫುಲ್ ಅಲ್ಲಿಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಹೊರಗಡೆ ರೋಡ್ ತನಕ ಅದೇ ನೋಡ್ಬೇಕು. ಈ ಪ್ರಕಾರ ಇಂಟರ್ಪ್ರಿಟೇಷನ್ ಸೆಂಟರ್ ಮಾಡಬಹುದು ಅಂತ ಇದೆ. ಯಾವುದು ಫೈನಲ್ ಆಗಿಲ್ಲ. ಫುಲ್ ಆದ್ಮೇಲೆ ತಮ್ಮಂದೇನೆ ಬಂದು ಅದನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ತಗೊಂಡ್ರೆ ಸಾಕು ಸರ್, ಅವ್ರು ಮಾಡ್ತಾರೆ ಸರ್. ಈಗ ಜಂಗಲ್ ಸ್ನಾನ ಮಾಡಬೇಕು ಅಂದಾಗ ಆಟೋಮ್ಯಾಟಿಕ್ ಅವ್ರು ಬಂದಾಗ ಪ್ರವಾಸೋದ್ಯಮಕ್ಕೆ ಏನೇನು ಉತ್ತೇಜನ ನೀಡಬೇಕು ಮಾಡ್ತಾನೆ ಸರ್. ಈಗ ನಾವು ನೀವು ಅನ್ಕೊಂಡಂಗಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ನಂಬರ್ 1. ನಂಬರ್ 2 ಕ್ಲಿಯರೆನ್ಸ್ ಬಂದರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ನಿರ್ಬಂಧಗಳನ್ನು ಮತ್ತು ನಿರ್ದೇಶನಗಳನ್ನು ಅವರೇ ಹಾಕ್ತಾರೆ. ಇವಾಗ ಆದಮೇಲೆ ನಾವು ಸುಮ್ಮನೆ ತಾಜ್ ಮಹಲ್ ಕಟ್ತೀವಿ ಅಂದ್ರೆ ಆಗಲ್ಲ. ನಮ್ದು ರಾಜ್ಯ ವಲಯದ ಒಂದು ತೋಟಗಾರಿಕಾ ವಲಯ ಇದೆ. ಅದೇ ಸ್ಟಾಪ್ ಇದೆ, ಸ್ಥಗಿತ ಆಗಿದೆ. ಸರ ಅವಕಾಶ ಕೊಡೋಣ. ಕೇಳ ಒಬ್ಬರು ಕೇಳಕ್ಕೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕ ಜಗದೇವ್ ಗುತ್ತೇದಾರ್, KKRTC ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್, ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ, ಕಲಬುರಗಿ ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀಲ್ ಪಾನ್ವಾರ್, ಜಿಲ್ಲಾ ಪಂಚಾಯಿತಿ CEO ಭವರ್ ಸಿಂಗ್ ಮೀನಾ, SP ಅಡ್ಡೂರು ಶ್ರೀನಿವಾಸುಲು, ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್, ಜಂಟಿ ತೋಟಗಾರಿಕೆ ನಿರ್ದೇಶಕ ಸಂತೋಷ ಇನಾಮದಾರ್, ವಲಯ ಅರಣ್ಯಾಧಿಕಾರಿಗಳಾದ ಜಗನ್ನಾಥ ಕೊರಳಿ, ವಲಯ ಅರಣ್ಯಾಧಿಕಾರಿ ಸಂಜೀವ್ ಕುಮಾರ್ ಚವಾಣ್, ಅರಣ್ಯಾಧಿಕಾರಿಗಳಾದ ಗುಂಡಪ್ಪ, ಮುಖಂಡರಾದ ಸುಭಾಷ್ ರಾಥೋಡ್, ಕೈಲಾಸನಾಥ್ ಪಾಟೀಲ್, ದೀಪಕ್ ನಾಗ್, ಪುಣ್ಯಶೆಟ್ಟಿ ಸೇರಿದಂತೆ ಅರಣ್ಯ ಇಲಾಖೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.